ಈ ಒಂದು ಪ್ಯಾನ್ಗೆ ನಾನು 1 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ನೀರು ಕುದಿ ಬರಲಿ. ನೋಡಿ, ನೀರು ಕುದಿ ಬಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೀವು ತುಪ್ಪನೂ ಹಾಕ್ಕೋಬೋದು. ನೋಡಿ, ಅದನ್ನು ಮಿಕ್ಸ್ ಮಾಡೋಣ. ಆ ಉಪ್ಪು ನೀರಿನಲ್ಲಿ ಕರಗಲಿ. ಉಪ್ಪು ಮತ್ತು ಎಣ್ಣೆ ಮಿಕ್ಸ್ ಆಗಲಿ ರೀ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಮತ್ತು ಕುದಿ ಬರ್ಬೇಕು ರೀ ನೀರು. ನೋಡಿ, ಈಗ ನೀರು ಕುದಿ ಬಂದಾಗ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲಲ್ಲಿ ನೀರು ತೊಗೊಂಡಿದ್ದಲ್ಲ ರೀ, ಅದರ ಬಟ್ಲಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಆ ರವೆ. ಮತ್ತು ಇದು ಹಸಿ ರವೆ ಇದೆ ರೀ, ಅಥವಾ ಅರ್ಧ ಸಣ್ಣ ರವೆ, ಅರ್ಧ ಚಿರೋಟಿ ರವೆ ಏನಾದರೂ ತೊಗೋಬೋದು. ಇದನ್ನು ಗ್ಯಾಸ್ ಲೋ ಫ್ಲೇಮ್ದಲ್ಲಿಟ್ಟು ನಾವು ಗಂಟು ಆಗದ ರೀತಿ ಹಾಕ್ತಾಯಿದ್ದೀನಿ ರೀ. ನೋಡಿ, ಯಾವುದೇ ರೀತಿ ಗಂಟಾಗಬಾರ್ದು. ನೋಡಿ, 1 ಬಟ್ಲು ರವೆ 1 ಬಟ್ಲು ನೀರನ್ನೇ ತೊಗೊಂಡಿದ್ದೀನಿ ನಾನು. ಅದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಇಲ್ಲಿ ಯಾವುದೇ ರೀತಿ ಗಂಟು ಆಗಿಲ್ಲ. ನೋಡಿರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇಷ್ಟ ಆದರೆ ಸಾಕು. ನೋಡಿ, ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ನಾನು ಇದನ್ನು ಮುಚ್ಚಿ 2 ನಿಮಿಷ ಗ್ಯಾಸನ್ನು ಆಫ್ ಮಾಡಿನೇ ಇಡ್ತೀನಿ ರೀ. ರವೆ ಉಮ್ಗೊಯ್ದ್ರೆ ಸಾಕ್ರಿ. ನೋಡಿ, ಮುಚ್ಚಿ ಗ್ಯಾಸ್ ಆಫ್ ಮಾಡಿನೇ ಮುಚ್ಚಿಟ್ಟಿದ್ದೀನಿ. ರವೆ ಇದಕ್ಕಿಂತ ಉಮ್ಗೊಯ್ದು ಸಾಫ್ಟ್ ಆಗ್ಯದ ರೀ. ಇದನ್ನು ನಾನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ನಾನು ಈ ಪಾತ್ರೆಗೆ ಆ ರವೆಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು, ಅಥವಾ ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡಿನೂ ಹಾಕ್ರಿ. 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ, ಅಥವಾ ಇಲ್ಲಿ ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು ರೀ. 1 ಸ್ಪೂನಾಗಷ್ಟು 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಒಂದು ಅರ್ಧ ಸ್ಪೂನಾಗಷ್ಟು ಅಜ್ವಾನನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು. ನಾನಿಲ್ಲಿ 2 ಸ್ಪೂನಾಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. 1 ಸ್ಪೂನಾಗಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟು ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ರೀ. ಕಸೂರಿ ಮೆಂತ್ಯ ಇದ್ರೆ ಹಾಕ್ರಿ, ಸ್ಕಿಪ್ ಮಾಡಬೇಡಿ, ತುಂಬಾ ಟೇಸ್ಟ್ ಆಗ್ತದೆ. ಇನ್ನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು. ಅಲ್ಲಿ ನಾವು ರವೆಯಲ್ಲಿ ಉಪ್ಪು ಹಾಕಿದ್ರಿ, ಉಪ್ಪು ಕಡಿಮೆ ಅನಿಸ್ತದೆ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. ಇಲ್ಲಿ 1 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಫಸ್ಟ್ ಇದನ್ನು ರವೆ, ಆಲೂಗಡ್ಡೆ, ಮಸಾಲೆ ಎಲ್ಲ ಕಲಸಿ ಮಿಕ್ಸ್ ಮಾಡ್ಕೊತೀನಿ ರೀ. ಇದನ್ನು ನೋಡಿ, ಇದನ್ನು ಕಲಸಿ ಫಸ್ಟು ರೆಡಿ ಮಾಡ್ಕೊತೀನಿ ರೀ. ಆಮೇಲೆ ಇದರೊಳಗೆ ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಗೋಧಿ ಹಿಟ್ಟು, ಅಷ್ಟನ್ನೇ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ ನಾನು. ನೋಡಿ, ಈಗ ರವೆ, ಆಲೂಗಡ್ಡೆ, ಮಸಾಲೆ ಮಿಕ್ಸ್ ಆಗ್ಯದ ರೀ. ಈಗ 1 ಬಟ್ಲು ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಫಸ್ಟ್ ಹಾಕ್ತೀನಿ ರೀ. ನೋಡಿ, ಇನ್ನು ಅರ್ಧ ಬಟ್ಲು ಉಳಿಸಿದ್ದೀನಿ ರೀ ನಾನು. ನೀರನ್ನು ಹಾಕಬೇಡ್ರಿ, ಅಥವಾ ನೀರು ಹಿಡಿಸ್ತಿತ್ತಂದ್ರೆ 1 ಸ್ಪೂನ್ ಆಗಷ್ಟೇ ಮಾತ್ರ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊರಿ. ನಾನೇನಿಲ್ಲಿ ನೀರು ಹಾಕಿಲ್ಲ. 1 ಬಟ್ಲು ರವೆ, 1 ಆಲೂಗಡ್ಡೆ ಹಾಕಿನಿ, ಒಂದು ಅರ್ಧ ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ರೀ. ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ಹಿಡಿಸ್ತಿತ್ತಂದ್ರೆ ಗೋಧಿ ಹಿಟ್ಟನ್ನು ಹಾಕ್ಬೋದು. ನೋಡಿ, ನಾನು ಹಿಟ್ಟನ್ನು ಕಲಸಿ ತೋರಿಸಿದ್ದೀನಿ. ಅರ್ಧ ಬಟ್ಲು ಇನ್ನೂ ಹಿಟ್ಟು ಉಳಿದ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ. ನೋಡಿ, ಎಣ್ಣೆ ಹಚ್ಚಿನೂ ಒಂದು ಸ್ವಲ್ಪನಂದ್ರೆ ಇನ್ನೊಂದು ಸ್ವಲ್ಪ ಸಾಫ್ಟೂ ಆಗ್ತೈತ್ರಿ. ನೋಡಿ, ಇದೇಗಿನಕ್ಕಿಂತ ತುಂಬಾ ಸಾಫ್ಟ್ ಆಯ್ತು ರೀ ಹಿಟ್ಟು. ಈಗ ಇಷ್ಟು ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ನಾನಿಲ್ಲಿ ನೀವು 2 ಥರನೂ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ನೋಡಿ, ಈಗ ಹಿಟ್ಟು ರೆಡಿ ಆಗಿದೆ. ನಾನು ಲಟ್ಟಿಸಿ ತೋರಿಸ್ತೀನಿ. ನೋಡಿ, ನಾನು ಗ್ಯಾಸ್ ಕಟ್ಟೆ ಕ್ಲೀನ್ ಇರೋದ್ರಿಂದ ಇದ್ರ ಮೇಲೆ ಲಟ್ಟಿಸಿ ತೋರಿಸ್ತೀನಿ. ಅಥವಾ ನೀವು ತಗಡ ಮೇಲೆ ಚಪಾತಿ ಮಾಡೋ ತಗಡ ಮೇಲೆ ಲಟ್ಸ್ಕೋಬೋದು, ಅಥವಾ ಅಲ್ಯೂಮಿನಿಯಂ ಶೀಟ್ ಮೇಲೆ ಲಟ್ಸ್ಕೋಬೋದು. ನೋಡಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಭಾರ ಹಾಕಿ ನಾದ್ರಿ. ಎಷ್ಟು ಚೆಂದ ಭಾರ ಹಾಕಿ ನಾದ್ತೀವಲ್ಲ ಅಷ್ಟು ಸಾಫ್ಟೂ ಆಗ್ತಾವ್ರಿ. ನೋಡಿ, ಇಲ್ಲಿ ನಿಮ್ಗೆ ಪುರಿ ಥರ ಬೇಕಂದ್ರೆ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಪುರಿ ಮಾಡಿಕೊಂಡು ಡೀಪ್ ಫ್ರೈನೂ ಮಾಡ್ಕೋಬೋದು ರೀ. ಅದು ಟೇಸ್ಟ್ ಚೆನ್ನಾಗಲ್ಲ. ಇಲ್ಲ ನಮ್ಗೆ ತುಂಬ ಎಣ್ಣೆ ಬೇಡ ಅಂದ್ರೆ ಸಣ್ಣ ಸಣ್ಣ ಪರಾಟ ಥರ ಮಾಡಿ ಲಟ್ಸಿನೂ ಮಾಡ್ಕೋಬೋದು. ನಾವು 2 ರೀತಿ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ರೀ ನಾವು. ನೋಡಿ, ಇಷ್ಟ ಮಾಡ್ಕೊಂಡಿದ್ದೀನಿ. ನಾನು ಪರಾಟ ಥರನ ಬೇಯಿಸಿ ತೋರ್ಸಕ್ಕಿದ್ದೀನಿ, ಇಷ್ಟು ಮಾಡ್ಕೊಂಡಿದ್ದೀನಿ. ನೀವು ಪುರಿ ಥರ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಕಡಿಮೆ ಹಿಡಿದು ಅಷ್ಟನ್ನು ತೊಗೊಂಡು ಮಾಡ್ಕೋಬೋದು. 2 ರೀತಿ
ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ರೀ. ನಾನು ಆ ಉಳಿದಿರೋ ಹಿಟ್ಟಿನಲ್ಲಿನೂ ಆ ಉಳ್ಳಿಗಳನ್ನು ರೆಡಿ ಮಾಡ್ಕೊತಿದ್ದೀನಿ ನೋಡಿ. ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದನ್ನು ಈಗ ಲಟ್ಟಿಸಿ ತೋರಿಸ್ತೀನಿ. ನೀವು ಚಪಾತಿ ಮಾಡೋ ತಗಡ ಮೇಲೆ ಲಟ್ಟಿಸೋದಿತ್ತಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿನೂ ಲಟ್ಟಿಸ್ಬೋದು. ನಾನಿಲ್ಲಿ ಹಿಟ್ಟು ಹಚ್ಚಿನೇ, ಗೋಧಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ನೋಡಿ ಈಗ ಲಟ್ಸೋಣ. ನೋಡಿ ಎಷ್ಟು ಬೇಕಷ್ಟು ತೆಳುನೂ ಲಟ್ಸ್ಕೋಬೋದು ನೀವು. ಇಲ್ಲ ನಮಗೆ ಒಂದೇ ಥರ ಸೈಜ್ ಬೇಕಂದ್ರೆ ಯಾವುದಾರಿ ಡಬ್ಬಿ ಮುಚ್ಚಳದಿಂದ ಕೊರೋದು ಬಿಟ್ಟು ಮಾಡ್ಬೋದು. ನೋಡಿರಿ ತುಂಬಾ ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ. ನೀವು ಇನ್ನೂ ತೆಳು ಬೇಕಂದ್ರೂ ಲಟ್ಸ್ಕೋಬೋದು. ನೋಡಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೋಡಿ ಒಂದನ್ನು ಲಟ್ಸಿದ್ದೀನಿ, ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ. ಇಲ್ಲಾಂದ್ರೆ ನೀವು ಸಣ್ಣ ಸಣ್ಣ ಸೈಜದ ಪೂರಿಯನ್ನು ಮಾಡ್ಕೊಂಡು ತಿಂದ್ರೂ ಅದರ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಆಲೂಗಡ್ಡೆ ಹಾಕಿರೋದ್ರಿಂದ ಸಾಫ್ಟೂ ಇರ್ತದೆ. ರವೆ ಗೋಧಿ ಹಾಕಿ ಮಾಡಿರೋದ್ರಿಂದ ಹೆಲ್ದಿನೂ, ಗೋಧಿ ಹಿಟ್ಟಿರೋದ್ರಿಂದ ಹೆಲ್ದಿನೂ ಅದ್ರಿ. ನೋಡಿ ಎರಡನ್ನು ನಾನು ನಿಮಗೆ ಲಟ್ಟಿಸಿ ತೋರಿಸಿದ್ದೀನಿ ರೀ. ತುಂಬ ತೆಳುವಾಗಿನೂ ಲಟ್ಸ್ಕೋಬೋದು, ಏನು ದಪ್ಪ ದಪ್ಪನೂ ಇಲ್ಲ ಏನೂ ಇಲ್ಲ. ಈಗ ಆಲ್ರೆಡಿ ತವೆ ಏನಾದ್ರು ಕೈಲಿಕ್ಕೆ ಇಟ್ಟಿದ್ರೆ ಇದನ್ನು ಬೇಯಿಸೋಣ. ನಾನು ಇಲ್ಲೊಂದು ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟರೆ ಬೇಯಿಸೋಣ. ಇನ್ನೊಂದು ಸ್ವಲ್ಪ ತಿರುವು ಹಾಕಿದ್ಮೇಲೆ ತುಪ್ಪ ಹಾಕಿದ್ದೀನಿ ನಾನು. ನೋಡಿ ಎಲ್ಲ ಮಸಾಲೆ ಹಾಕಿ ಮಾಡಿರೋದ್ರಿಂದ ಇವನು ಬಿಸಿ ಬಿಸಿ ನೀವು ಹಾಗೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ. ನೋಡಿ ಚೆನ್ನಾಗಿ ಬೇಯ್ದು ರೆಡಿ ಆಗಿದೆ. ನೋಡಿ ಇಲ್ಲಿ ನಾನು 3 ಮಾಡ್ಕೊಂಡಿದ್ದೀನಿ. ನಾನು ಪರಾಟ ಥರ ಬೇಯಿಸಿ ತೊಗೊಂಡಿದ್ದೀನಿ. ನೀವು ಎಣ್ಣೆ ನಮಗೆ ನಡೀತದಂದ್ರೆ ಡೀಪ್ ಫ್ರೈ ಮಾಡ್ಕೊಂಡು ಪುರಿ ಥರನೂ ಮಾಡ್ಕೊರಿ. ನೋಡಿ ತುಂಬಾ ಸಾಫ್ಟ್ ಇರ್ತಾವೆ ರೀ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟಾಗಿರ್ತಾವೆ ರೀ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ ಕೊಡ್ಬೋದು. ನೋಡಿ ಮಕ್ಕಳಂತೂ ಇದನ್ನು ಬಿಸಿ ಬಿಸಿ ಹೀಗೆ ತುಪ್ಪ ಹಚ್ಕೊಂಡು ತಿಂದರೂ ತುಂಬಾ ಟೇಸ್ಟಿಯಾಗಿರ್ತಾರೆ. ಅಥವಾ ನೀವು ಇದನ್ನು ಕೆಚಪ್ ಜೊತೆನೂ ತಿನ್ಬೋದು, ಶೇಂಗಾ ಚಟ್ನಿ ಮೊಸರು ಜೊತೆನೂ ತಿನ್ಬೋದು. ನೋಡಿ ಎಷ್ಟು ಸಾಫ್ಟಾಗಿವ್ರಿ ಆಲೂಗಡ್ಡೆ ಇರೋದ್ರಿಂದ. ನೋಡಿ ರವೆ ಆಲೂಗಡ್ಡೆ ಎಲ್ಲನೂ ಅದ, ಹೆಲ್ದಿನೂ ಅದ, ಟೇಸ್ಟಿನೂ ಅದ್ರಿ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಪರ್ಫೆಕ್ಟಾಗಿರ್ತದೆ ರೀ. ನೋಡಿ ಇದನ್ನು ಒಮ್ಮೆ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.